ಸೊ ಕೃಷ್ಣ ಅವ್ರಿಗೆ ನಾನು ಅದನ್ನೇ ಹೇಳ್ತೀನಿ. ನಾನು ಇಷ್ಟೊಂದು ಸಿನಿಮಾಗಳಲ್ಲಿ ನಟಿಯಾಗಿ ಕೂಡ ಕೆಲಸ ಮಾಡಿದ್ದೀನಿ. ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಕತೆ ಚೆನ್ನಾಗಿ ಹೇಳ್ತಾರೆ, ಸರಿಗೆ ಎಕ್ಸಿಕ್ಯೂಷನ್ ಮಾಡಲ್ಲ, ಎಕ್ಸಿಕ್ಯೂಷನ್ ಮಾಡ್ತಾರೆ, ಸರಿಗೆ ಪ್ರಮೋಟ್ ಅದನ್ನೆಲ್ಲ ಮಾತಾಡ್ತೀರಿ ನೀವು? ಅದ್ ಬರೀ ಅದನ್ನೇ ಮಾತಾಡಿ ಯಾವಾಗ, ಅದ್ಬಿಟ್ಟು ಬೇರೆ ಮಾತಾಡಲ್ಲ. ನಾವು ತುಂಬಾ ಕಮ್ಮಿ. ಅಂದ್ರೆ ಒಂದು ಸ್ಪೋರ್ಟ್ಸ್ ಮಾತಾಡ್ತೀವಿ, ಇಲ್ಲ ಸಿನಿಮಾ ಮಾತಾಡ್ತೀವಿ, ಇಲ್ಲ ಪರ್ಸನಲ್. ಅವ್ರ ನೆಂಟರು ಬಂದು ಸಿಕ್ಕಿದ್ರ, ಅವ್ರ ಸಂಬಂಧಿಕರು ಸಿಕ್ಕಿದ್ರ? ತುಂಬಾ ಕಮ್ಮಿ, ತುಂಬಾ ಕಮ್ಮಿ, ತುಂಬಾನೇ. ಆ ಡಿಸ್ಕಷನ್ ನನ್ನ ಹತ್ರ ನಡೆಯಲ್ಲ. ಅವ್ರ ತಾಯಿ ಜೊತೆ ಅಷ್ಟೇ, ನಮ್ಮ ಮನೆಯವ್ರ ಜೊತೆ ಏನಾದ್ರು ಇದ್ರೆ, ಬಟ್ ತುಂಬಾನೇ ಕಮ್ಮಿ, ರಿಲೇಟಿವ್ಲಿ ತುಂಬಾ ಟೈಮ್ ಸಿಗಲ್ವಲ್ಲ, ಇದ್ರಲ್ಲೇ ಮುಳುಗೋಗಿರ್ತೀವಲ್ಲ ನಾವು. ಹಂಗಾಗಿ ಅದ್ರಲ್ಲೇ ಇರ್ತಾ ನಮ್ದು ಎಲ್ಲ ಡಿಸ್ಕಷನ್ಸ್ ಅದು ಇದು ಎಲ್ಲ ಡೆಫಿನೆಟ್ಲಿ. ಸೊ ಹಂಗಾಗಿ ಕೃಷ್ಣ ಅವ್ರಿಗೆ ಹೇಳಿದೀನಿ, ವರ್ಷಕ್ಕೆ ಒಂದ್ ಸಿನಿಮಾ. ಯಾಕಂದ್ರೆ ಕೃಷ್ಣ ತುಂಬಾ ಸ್ಪೀಡಾಗಿ ಮಾಡ್ತಾರೆ ಕೆಲಸನ, ಬೇಗ ರೆಡಿ ಆಗುತ್ತೆ. ಒಂದು 6 ರಿಂದ 8 ತಿಂಗಳಲ್ಲಿ ಸಿನಿಮಾ ರೆಡಿ ಆಗುತ್ತೆ. ಇನ್ನೂ 4 ತಿಂಗಳು ಇರುತ್ತಲ್ಲ. ಸೊ ಸಿನಿಮಾ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮೇಡಮ್, ಇಬ್ಬರಿಗೂ ಒಂದೇ ತರದ ಕ್ವಶನ್, ಸ್ವಲ್ಪ ಬೇರೆ ರೀತಿ. ಫಸ್ಟ್ ನೀವು ಶುರು ಮಾಡಿದಾಗ ಸಿನಿಮಾ ನಿಮ್ಮ ಮನೆಯಲ್ಲಿ ಯಾಕೆ ಬೇಕಾಗಿತ್ತು, ನಿಮ್ಗೆ ಯಾಕಮ್ಮ ಬೇಕು, ಶಿಸ್ತಾಗಿ ಸಿನಿಮಾ ಮಾಡಬೇಕು, ಖರ್ಚು ಮಾಡ್ಕೊಂತೀರಾ ಅಂತ ಕೇಳಿದ್ರ? ಸರ್ ನಿಮಗೆ ಲವ್ ಮಾಕ್ಟೇಲ್ ತುಂಬಾ ಚೆನ್ನಾಗಿದ್ರಿ, ನಾವು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಯಾರು ಬಂದಿದ್ರ? ಲವ್ ಮಾಕ್ಟೇಲ್ಗ? ಲವ್ ಮಾಕ್ಟೇಲ್ ಆಕ್ಚುಲಿ ನಾವು ಪ್ರೊಡ್ಯೂಸ್ ಮಾಡಬೇಕು ಅಂತ ಅನ್ಕೊಂಡಿರಲಿಲ್ಲ. ಯಾರು ಮಾಡ್ತಾರೆ ಏನೋ ಅಂದ್ಬಿಟ್ಟು ಒಂದು 2-3 ಜನ ಅಪ್ರೋಚ್ ಮಾಡಿದ್ವಿ. ಹೌದಾ? ನನಗೆ ನನ್ನ ಪ್ರಾಬ್ಲಮ್ ಏನಂದರೆ, ಒಬ್ರ ಹತ್ರ ಹೋಗಿ, ಈಗ ಸಪೋಸ್ ನನಗೆ ದುಡ್ಡು ಬೇಕು ಅಂದರೆ ಕೇಳೋಕ್ಕೂ, ನನಗೆ ಸಾಲ ಕೇಳೋದಿರಲಿ, ನನಗೆ ಬರ್ಬೇಕಾದ್ರೆ ಪೇಮೆಂಟ್ ಕೇಳೋಕ್ಕೆ ನಾವು ಹಿಂದೆ ಮುಂದೆ ನೋಡ್ತಿದ್ವಿ. ಆ ಥರ ನಮಗೆ ಸಂಕೋಚ. ಈಗ ಚೇಂಜ್ ಆಗಿದ್ದೀನಿ, ಅದನ್ನ ಹೋಗ್ತಾ ಹೋಗ್ತಾ ಫುಲ್ ಚೇಂಜ್ ಆಗಿದ್ದೀನಿ. ಫಸ್ಟ್ ಇಡಪ್ಪ, ಆಮೇಲೆ ಬರ್ತೀವಿ ಅನ್ನ. ಅದೊಂದು ಟೈಮಲ್ಲಿ ನಮ್ಮ ದುಡ್ಡು ಕೇಳೋಕ್ಕೆ ನಾವೇ ಹಿಂದೆ ಮುಂದೆ ನೋಡೋದು, ಒಂಥರ ಹೆಂಗೆ ಕೇಳೋದು, ಒಂಥರ ಮುಜುಗರ. ಸೊ ಒಂದ್ಸಲ ಏನಕ್ಕೂ ಯಾರನ್ನೋ ಒಂದು ಅಪ್ರೋಚ್ ಮಾಡಿದೆ, ಹಿಂಗೆ ಡೈರೆಕ್ಷನ್ ಮಾಡ್ತೀನಿ ಅಂತ. ಅವ್ರು ಒಂದ್ಸಲ ಡೌಟಲ್ಲಿ ಥರ ನೋಡಿದ್ರು, ನನಗೆ ಒಂಥರ ಅನ್ಸ್ಬಿಡ್ತು, ಯಾಕೆ ಬಿಡು ಹಿಂಗೆ ಕೇಳೋದು ಅಂತ. ಅದಾದ್ಮೇಲೆ ನಾವೇ ಮಾಡೋಣ.